ಇವಾಗ ತಾನೇ ಮೂವಿ ನೋಡ್ಕೊಂಡು ಬಂದ್ವಿ, ತುಂಬಾ ಖುಷಿ ಆಯಿತು. ನಾನೊಬ್ಬ ಡಿ ಬಾಸ್ ಅಭಿಮಾನಿಯಾಗಿ ಯಾವುದೇ ಫ್ಯಾನ್ ವಾರ್ ಇಲ್ದೇ ನಮ್ಮ ಕನ್ನಡ ಸಿನಿಮಾ, ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಸಿನಿಮಾನ ಸಪೋರ್ಟ್ ಮಾಡೋಕ್ಕೆ ಬಂದಿದ್ದೀವಿ. ತುಂಬಾ ಅಪ್ಪಟ ಕನ್ನಡ ಸಿನಿಮಾ, ತುಂಬಾ ಇಷ್ಟ ಆಯಿತು. ಬ್ರೋ ನೋಡಿ, ನಾನು ನಿಜವಾಗ್ಲೂ ಹೇಳ್ತೀನಿ, ಇದು ಯಾವುದೇ ಒಂದು ಕ್ರೆಡಿಟ್ ಮೇಲಲ್ಲ, ಮೆರಿಟ್ ಮೇಲೆ ಬಂದಿದ್ದಾರೆ ರಾಕಿಂಗ್ ಸ್ಟಾರ್ ಯಶ್ ಅವರು. ಅದು ಗೊತ್ತು. ಇವತ್ತು ನಮ್ಮ ಕನ್ನಡ ಸಿನಿಮಾನ ಗಡಿ ದಾಟಿ ತಗೊಂಡು ಹೋಗೋಕ್ಕೂ ಒಂದು ತಾಕತ್ತು ಬೇಕು, ಒಂದು ಗಡ್ಸ್ ಅನ್ನೋದು ಬೇಕು. ಅದು ರಾಕಿಂಗ್ ಸ್ಟಾರು ಇವತ್ತು ನೋಡಿ, ಒಂದು ಮದರ್ ಟಂಗ್ನ ಯೂನಿವರ್ಸಲ್ಲೇ ಮಾತಾಡೋ ರೇಂಜಿಗೆ ತಗೊಂಡು ಹೋಗಿದ್ದಾರೆ ಅಂದರೆ ಅದು ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರೇ ಅಂತ ಹೇಳ್ಬೋದು. ಇವತ್ತಿನ ಕಾಲಘಟ್ಟದಲ್ಲಿ ಒಂದು ಮಾತು ಹೇಳಬೇಕು ಅಂದರೆ, ನುಡಿದಂತೆ ನಡೆಯೋದು ಸಿದ್ದರಾಮಯ್ಯ ಆದರೆ ಹೇಳಿದ್ನ ಮಾಡಿ ತೋರಿಸೋದು ನಮ್ಮ ಟಾಕ್ಸಿಕ್ ರಾಯ ಅಂತಲೇ ಹೇಳ್ಬೋದು. ಖುಷಿ ಆಗುತ್ತೆ ಬ್ರೋ ನಿಜವಾಗ್ಲೂ. ಒಂದು ಟೈಮಲ್ಲಿ ಜೋಡೆತ್ತು ಥರ ಡಿ ಬಾಸ್ ಅವರು ಮತ್ತು ಯಶ್ ಅವರು ಇದ್ದರು. ಇವತ್ತು ಒಂಟೆತ್ತು ಒಳಗಡೆ ಇರ್ಬೋದ್ರಿ, ಇನ್ನೊಂದು ಎತ್ತು ಆರ್ಭಟ ಮಾಡ್ತಿದೆ. ಇದು ಟಾಕ್ಸಿಕ್ ರಾಯ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಇವತ್ತೆಲ್ಲ ನೆಗೆಟಿವ್ ಸ್ಪ್ರೆಡ್ ಮಾಡ್ತೀರಲ್ವ. ಮ್ಯಾಚ್ ನೋಡಿದೆ ಕಾಮೆಂಟ್ರಿ ಹೇಳ್ಬಾರ್ದು, ಮೂವಿ ನೋಡ್ದೇ ನೆಗೆಟಿವ್ ರಿಪೋರ್ಟ್ಸ್ ಹೇಳ್ಬಾರ್ದು. ಮೂವಿನ ನೋಡಿ ಬನ್ನಿ, ಅದು ಯಾವ ಸೆಂಟಿಮೆಂಟೋ ಇಲ್ಲ ಏನೋ ಅದು ಬೇಡ. ನಮ್ಮ ಕನ್ನಡ ಸಿನಿಮಾ ಇದು ಸಿನಿಮಾ ಸೋತ್ರೆ ನಮ್ಮ ಕನ್ನಡಿಗರ ಸೋಲಾಗುತ್ತೆ, ನಮ್ಮ ಕನ್ನಡ ಇಂಡಸ್ಟ್ರಿ ಸೋಲಾಗುತ್ತೆ. ನಾನು ದೇವ್ರನ್ನೇ ಹೇಳ್ತೀನಿ, ಎಲ್ಲರಿಗೂ ಕೈ ಮುಗಿದು ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀನಿ, ನೆಗೆಟಿವ್ ಸ್ಪ್ರೆಡ್ ಬಿಡಿ. ಕನ್ನಡ ಸಿನಿಮಾವನ್ನು ನೋಡಿ. ನಮ್ಮ ರಾಕಿಂಗ್ ಸ್ಟಾರ್ ಅವರು 4 ವರ್ಷದ ಶ್ರಮ ಇದೆ ರೀ. ಸಾವಿರಾರು ಕೋಟಿ ಇದು ಮಾಡಿಕೊಂಡು ಅವರು ಒಂದು ಕನಸು, ಒಂದು ವಿಷನ್ ಇಟ್ಕೊಂಡು 4 ವರ್ಷ ಆದಮೇಲೆ ಬಂದಿದ್ದಾರೆ. ಏನಕ್ಕೆ ಬಂದಿದ್ದಾರೆ? ಇವತ್ತು ಕನ್ನಡ ಸಿನಿಮಾನ ಇವತ್ತು ಬೇರೆ ಇಂಡಸ್ಟ್ರಿಯಲ್ಲೆಲ್ಲ ತಿರುಗಿ ನೋಡೋ ಥರ ಒಂದು ಮಾತಾಡೋತ್ತವ್ರೆ ಅಂದರೆ ಅಲ್ಲಿ ಲೆಕ್ಕ ಹಾಕಲ್ಲ. ಅವ್ರ ಪರಿಶ್ರಮ ಯಾವ ಥರ ಇದೆ. ಒಬ್ಬ ಕನ್ನಡ ಹೀರೋ ಇವತ್ತು ಬಾಲಿವುಡ್ಡು ಹಾಲಿವುಡ್ಡು ಎಲ್ಲ ಬೀಟ್ ಮಾಡಾಯಿತು. ಯಾಕ್ರಿ ಇಂಡಿಯನ್ ಟಿ ವಿಲಿ ಕೂತ್ಕೊಂಡು ಒಂದು ಮಾತಾಡಿದ್ದಾರೆ, ಅದು ಗೊತ್ತು. ಇನ್ನು ಕನ್ನಡ ಇಂಡಸ್ಟ್ರಿಗೆ ಇನ್ನೇನ್ರಿ ಬೇಕು? ಅದೇ ರೀ ನಾವು ಹೇಳ್ತಾ ಇರೋದು. ಯಾವತ್ತೂ ಯಾವ ಮೂವಿದುವೆ ನೆಗೆಟಿವ್ ರಿಪೋರ್ಟ್ ಕೊಡ್ದೇನೆ, ಪೈರಸಿ ಮಾಡ್ದೇನೆ ಅಚ್ಚುಕಟ್ಟಾಗೆ ನಮ್ಮ ಟಾಕ್ಸಿಕ್ನ ಗೆಲ್ಲಿಸ್ಬೇಕು. ಈ ಸಿನಿಮಾ 100 ಡೇಸ್ ಆಗಬೇಕು. 1000 ಕೋಟಿ ಆಗುತ್ತೋ 2000 ಕೋಟಿ ಅದು ಬೇಡ ನಮಗೆ. 1000 ಕೋಟಿ ಜನಗಳಿಗೆ ಹೃದಯ ಮೀಡುತ್ತೆ. ಇದು ನಿಜವಾಗ್ಲೂ ಮುಟ್ಟುತ್ತೆ. ಎಲ್ಲ ಬನ್ನಿ ನಮ್ಮ ಟಾಕ್ಸಿಕ್ನ ಗೆಲ್ಸೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.